ಈಗ ಪವರ್ ಕೆಫೆಯಲ್ಲಿ ಈ ಕ್ಷಣದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಈ ಎಕ್ಸ್ಕ್ಲೂಸಿವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಯಾರು ಕೂಡ ಊಹೆ ಮಾಡೋಕ್ಕಾಗದೇ ಇರೋ ರೀತಿಯಾಗಿ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಹಾಗಾದ್ರೆ ಏನದು ಸ್ಟೋರಿ ಹೇಳ್ತಾ ಹೋಗ್ತೀನಿ ಒಂದೊಂದಾಗೆ. ಇದು ನೀವು ಊಹೆ ಮಾಡದ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಹಳಷ್ಟು ರಹಸ್ಯ ಇದೆ ಈ ಸ್ಟೋರಿಲಿ, ಬಹಳ ನಿಗೂಢವಾಗಿತ್ತು ಈ ಸ್ಟೋರಿ. ಅಂತಹ ಕೇಸನ್ನ ಪೊಲೀಸರು ಪತ್ತೆ ಹಚ್ಚಿದ್ದೇ ರಣರೋಚಕ. ಒಂದು ಸೈಕಲ್ ಸ್ಟೋರಿ ಪೊಲೀಸರಿಗೆ ತಲೆನೋವಾಗಿತ್ತು. ಈ ಒಂದು ಸೈಕಲ್ ಸ್ಟೋರಿಯ ಹಿಂದೆ ಅಮಾನವೀಯ ಘಟನೆ ಅಡಗಿದೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಅಷ್ಟಕ್ಕೂ ಆ ಘಟನೆಯಾದ್ರೂ ಏನು? ಖಾಕಿ ಈ ಕೇಸನ್ನ ಭೇದಿಸಿದ್ದು ಹೇಗೆ? ಒಂದೇ ಒಂದು ಕ್ಲೂ ಇಲ್ಲದೆ ಇರುವಂತಹ ಒಂದು ಕೇಸ್ನಲ್ಲಿ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ? ಅದನ್ನು ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗೋಗ್ತೀರಾ. ಯಾವುದೇ ಕ್ಲೂ ಇರಲಿಲ್ಲ, ಯಾವುದೇ ಒಂದು ಮೇಲ್ನೋಟಕ್ಕೆ ಸಂಶಯ ಅಂತ ವ್ಯಕ್ತಪಡಿಸುವಂತಹ ಯಾವುದೇ ಒಂದು ಸುಳಿವು ಕೂಡ ಇಲ್ಲದೆ ಇರುವಂತಹ ಒಂದು ಪ್ರಕರಣವನ್ನ ಪೊಲೀಸರು ಭೇದಿಸ್ತಾರೆ. ಹಾಗಾದ್ರೆ ಆ ಸ್ಟೋರಿ ಏನು, ಆ ಸ್ಟೋರಿಯ ಹಿನ್ನೆಲೆ ಏನು, ಅದನ್ನ ಈಗ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಾಗಿರೋದು ಈ ಘಟನೆ ಅಥವಾ ಈ ಸ್ಟೋರಿ. ಬೆಂಗಳೂರಿನ ಕಸದ ರಾಶಿಯಲ್ಲಿ ಒಂದು ಹಸುಗೂಸಿನ ಶವ ಪತ್ತೆಯಾಗುತ್ತೆ. ಆ ಹಸುಗೂಸಿನ ಶವವನ್ನ ಬಿಬಿಎಂಪಿ ಪೌರ ಕಾರ್ಮಿಕರು ನೋಡಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ನವಜಾತ ಶಿಶುವಿನ ಶವದ ರಹಸ್ಯವನ್ನ ಖಾಕಿ ಬೆನ್ನಟ್ಟಿದಾಗ ಶಾಕಿಂಗ್ ಕ್ಲೂ ಸಿಗುತ್ತೆ. ಸಿಸಿಟಿವಿಯಲ್ಲಿ ಸೈಕಲ್ ಕವರ್ನಲ್ಲಿ ವೃದ್ಧ ತಂದಿದ್ದಂತಹ ಒಂದು ವಿಷಲ್ಸ್ ಸಿಕ್ಕುತ್ತೆ. ವೃದ್ಧನ ಬೆನ್ನಟ್ಟಿದ ಪೊಲೀಸರಿಗೆ ಮತ್ತೊಂದು ಸ್ಫೋಟಕ ಸತ್ಯ ಗೊತ್ತಾಗುತ್ತೆ. ಆ ವೃದ್ಧನಿಗೆ ಹಸುಗೂಸಿನ ಶವ ಇಟ್ಟ ಕವರ್ ಕೊಟ್ಟಿದ್ದು ಒಬ್ಬ ಯುವತಿ. ಹೋಗ್ತಾ ಈ ಕಸವನ್ನ ಬಿಸಾಕ್ಬಿಡಿ ಅಂತ ಆ ಯುವತಿ ಹೇಳ್ತಾಳೆ. ಯುವತಿ ಇದ್ದ ಮನೆ ಹತ್ತಿರದಲ್ಲೇ ಆ ವೃದ್ಧ ವಾಸವಿರೋ ಕಾರಣ ಆತನಿಗೆ ಕೊಡೋದು. ಆ ಕಸನ ಬೆಂಗಳೂರಿನ ಯಲಹಂಕದ ಗಾಂಧಿನಗರದಲ್ಲಿ ಬಿಸಾಕ್ತಾರೆ ಆ ವೃದ್ಧ. ಆಮೇಲೆ ಆ ವೃದ್ಧನ್ ಕೇಳಿದಾಗ ಪೊಲೀಸರು ಆತ ಕೊಟ್ಟ ಮಾಹಿತಿಯ ಮೇರೆಗೆ ನೇರವಾಗಿ ಯುವತಿಯ ಜಾಡನ್ನ ಕಂಡು ಹಿಡಿತಾರೆ ಖಾಕಿ. ಯುವತಿ ವಿಚಾರಣೆಯಲ್ಲಿ ಹುಡುಗನ ಜೊತೆಗಿನ ಲವ್ ಸ್ಟೋರಿ ಹೊರಗೆ ಬೀಳುತ್ತೆ. ಯುವತಿ ಯುವಕನ ಪ್ರೀತಿ ಫಲದಿಂದಲೇ ಈ ನವಜಾತ ಶಿಶು ಹುಟ್ಟಿದ್ದು ಅಂತ. ಸೊ ಆ ಮೂಲಕ ಈ ನವಜಾತ ಶಿಶುವಿನ ಶವವನ್ನ ಕವರ್ನಲ್ಲಿ ಸುತ್ತಾಕಿ ಪಾಪ ಅಮಾಯಕ ವೃದ್ಧನಿಗೆ ಕೊಟ್ಬಿಡ್ತಾರೆ. ಇದು ಕಸ, ಇದನ್ನು ಹೋಗ್ತಾ ಬಿಸಾಕಿ ಅಂತ. ಓಕೆ, ಇದರ ಹಿಂದಿನ ಸ್ಟೋರಿಯನ್ನ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಈಗ ನೆಕ್ಸ್ಟ್, ಮದುವೆ ಆಗ್ತೀನಿ ಅಂತ ಹೇಳಿ ಆ ಯುವಕ ಆ ಯುವತಿಗೆ ನಂಬಿಸ್ಬಿಡ್ತಾನೆ. ಆ ಅಪ್ರಾಪ್ತೆ ನೋಡಿ, ಗಮನಿಸಿ, ಅಪ್ರಾಪ್ತೆ ಆಕೆ. ಆ ಅಪ್ರಾಪ್ತಿಗನ್ನ ಗರ್ಭಿಣಿ ಮಾಡ್ಬಿಡ್ತಾನೆ ಯುವಕ. ಅಚ್ಚರಿ ಅಂತಂದ್ರೆ 9 ತಿಂಗಳ ನಂತರ ಮನೆಯಲ್ಲೇ ಡೆಲಿವರಿ ಮಾಡ್ತಾರೆ. ಅಕ್ಕಪಕ್ಕದ ಮಹಿಳೆಯರ ಸಹಾಯದಿಂದ ಮನೆಯಲ್ಲೇ ಹೆರಿಗೆ ಮಾಡ್ತಾರೆ. ಕಾರಣ ಏನು? ಸಂಬಂಧಿಕರಿಗೆ ಗೊತ್ತಾಗಬಾರದು ಈ ಸತ್ಯ ಅಂತ, ಹೊರಗೆ ಬರಬಾರದು ಅಂತ. ಹಾಗಾಗಿ ರಹಸ್ಯವಾಗಿ ಡೆಲಿವರಿಯನ್ನ ಮಾಡ್ತಾರೆ. ಇಂಥ ರಹಸ್ಯ ಡೆಲಿವರಿಯಿಂದನೇ ಎಡವಟ್ಟಾಗಿ ಉಸಿರುಗಟ್ಟಿ ಆ ನವಜಾತ ಶಿಶು ಸಾವನ್ನಪ್ಪಿಡುತ್ತೆ. ಆಮೇಲೆ ಮಗುವಿನ ಶವವನ್ನ ಕವರಲ್ಲಿಟ್ಟು ವೃದ್ಧನಿಗೆ ಕೊಟ್ಬಿಡ್ತಾರೆ ಯುವತಿ. ಇದು ಕಸ ಅಂತ ನಂಬಿಸಿ ಕಸದ ರಾಶಿಗೆ ಎಸ್ಬಿಡು ಅಂತ. ಆ ಪಾಪ ಅಮಾಯಕ ವೃದ್ಧ ಇದು ಕಸ ಅಂತ ಹೇಳ್ಕೊಂಡು ಆ ಕಸದ ರಾಶಿ ಮೇಲೆ ಎಸ್ಬಿಡ್ತಾರೆ. ಈಗ ಪೊಲೀಸರು ಪೋಕ್ಸೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಯಲಹಂಕ ಪೊಲೀಸರು ಪೋಕ್ಸೋ ಕೇಸ್ನಲ್ಲಿ ಯುವಕನನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಈಗ ಇದು ಕಸದ ರಾಶಿಯಲ್ಲಿ ಪತ್ತೆಯಾದಂತಹ ನವಜಾತ ಶಿಶುವಿನ ಡೆಡ್ ಬಾಡಿ. ಯಾರಿಗೂ ಗೊತ್ತಿರೋದಿಲ್ಲ. ಬಿಬಿಎಂಪಿ ಪೌರ ಕಾರ್ಮಿಕರು ಬಂದು ಕಸವನ್ನ ಎತ್ಕೊಂಡು ಹೋಗೋದಕ್ಕೆ ಬರ್ತಾರಲ್ಲ, ಅವ್ರು ನೋಡ್ಬಿಟ್ಟು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬಹಳ ಕಷ್ಟ ಆಗಿರುತ್ತೆ ಈ ಕೇಸನ್ನ ಭೇದಿಸೋದು. ಹೆಂಗೆ ಅಂತ ಗೊತ್ತಾಗೋದಿಲ್ಲ. ಒಂದು CCTV ವಿಷಲ್ಸ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ವೃದ್ಧರೊಬ್ರು ಸೈಕಲ್ನಲ್ಲಿ ನೋಡಿ, ಇದೇ ವಿಷಲ್ಸ್. ಅವರು ವೃದ್ಧರು ನೋಡಿ, ಕಸ ತುಂಬಿರೋ ಕವರ್ ಇದೆ ಅದು ಅಂತ ಹೇಳಿಬಿಟ್ಟು ಯುವತಿ ನಂಬಿಸ್ಬಿಟ್ಟು ಆ ಕಸನ ಈ ವೃದ್ಧನಿಗೆ ಕೊಡೋದು. ಸೈಕಲ್ನಲ್ಲಿ ಪಾಪ ವೃದ್ಧ ಇದು ಕಸ ಅಂತ ಹೇಳ್ಕೊಂಡು ಹಂಗೆ ತಗೊಂಡೋಗಿದ್ದಾರೆ. ಈ ವಿಷಲ್ಸ್ ಅನ್ನ ನೋಡಿದಾಗ ಪೊಲೀಸರಿಗೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಆ ವೃದ್ಧನನ್ನ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಿ ಅಂತ ಸಿಗ್ತಾರೆ ಆ ವೃದ್ಧನನ್ನ ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಿಂಗೆ ಕಸ ಅಂತ ಹೇಳಿಬಿಟ್ಟು ನನಗೆ ಹಿಂಗೆ ನಮ್ಮ ಮನೆ ಪಕ್ಕದವ್ರೇನೆ, ನಮ್ಮ ಏರಿಯಾದಲ್ಲಿ ಇರೋದು, ನನಗೆ ಪರಿಚಯ, ಅವರು ಕೊಟ್ಟರು, ನಾನು ಕಸ ಎಸ್ದೆ ಅಂತ. ಎಲ್ಲಿ ಮನೆ ತೋರಿಸಿ ಅಂತ ವೃದ್ಧರು ಹೇಳಿದಂಥ ಸಂದರ್ಭದಲ್ಲಿ ಆ ಮನೆ ತೋರಿಸ್ತಾರೆ ಪೊಲೀಸರಿಗೆ. ವಿಚಾರಣೆ ಮಾಡಿದಾಗ ಈ ಎಲ್ಲ ಒಂದು ಘಟನೆ ಅಥವಾ ರಹಸ್ಯ ಎಲ್ಲವೂ ಕೂಡ ಹೊರಗೆ ಬೀಳುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಬಹಳ ಕುತೂಹಲ ಮತ್ತೆ ಬಹಳ ವಿಚಿತ್ರವಾದಂತಹ ಘಟನೆ ಇದು. ಇನ್ಡೆಪ್ತ್ ಡೀಟೇಲ್ಸ್ ಈ ಪ್ರಕರಣದ ಬಗ್ಗೆ ಇಂಚಿಂಚು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶರತ್, ಯಲಹಂಕದ ಒಂದು ಗಾಂಧಿನಗರದಲ್ಲಿರುವಂತಹ ಒಂದು ಕಸದ ರಾಶಿಯಲ್ಲಿ ಒಂದು ನವಜಾತ ಶಿಶುವಿನ
ಮೃತದೇಹ ಸಿಗುತ್ತೆ. ಅಂದರೆ ಅಲ್ಲಿ ಕಸಾಯಕ್ಕೆ ಬಂದಂಥವ್ರಿಗೆ ಈ ಒಂದು ಮೃತದೇಹ ಕಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಗಾಬರಿಯಾಗಿ ತಕ್ಷಣ 112ಗೆ ಕರೆ ಮಾಡ್ತಾರೆ. ಸ್ಥಳಕ್ಕೆ ಬಂದಂಥ ಪೊಲೀಸರು ಕೂಡ ಆ ಒಂದು ಮೃತದೇಹ ಅಂದರೆ ನವಜಾತ ಶಿಶುವಿನ ಮೃತದೇಹವನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಏನು ಒಂದು ಕರೆ ಬಂದಿರುತ್ತೆ ಅದರ ಮೇಲೆ ಕಂಪ್ಲೇಂಟನ್ನು ಕೂಡ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗ್ತಾರೆ. ಅಂದರೆ ಆ ರಸ್ತೆಯಲ್ಲಿದ್ದಂಥ CCTVಗಳ ಒಂದು ರಿವರ್ಸ್ ಅನ್ನು ಕೂಡ ಹೋಗ್ತಾರೆ. ಸುಮಾರು 60ರಿಂದ 70 CCTVಗಳ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ವೃದ್ಧ ಏನಿದ್ದಾರೆ ಅವರು ಆ ಒಂದು ಕವರನ್ನು ತೆಗೆದುಕೊಂಡು ಬಂದು ಕಸದ ರಾಶಿಯಲ್ಲಿ ಎಸೆದಿರುವಂಥದ್ದು ಗೊತ್ತಾಗುತ್ತೆ. ಆ ವೃದ್ಧನ ಒಂದು ಜಾಡನ್ನು ಹಿಡಿದು ಹೊರಟಂಥ ಪೊಲೀಸರಿಗೂ ಕೂಡ ಹೋಗಿ ಆ ವೃದ್ಧನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಆತನಿಗೂ ಕೂಡ ಶಾಕ್ ಆಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಕರೆದು ಮಾತಾಡಿದಂಥ ಸಂದರ್ಭದಲ್ಲಿ ಸೊ ಈ ಕವರನ್ನು ಎಸೆದಿದ್ದು ಯಾರು ಏಕೆ ಅಂತ ಹೇಳಿದಾಗ ಪಕ್ಕದ ಮನೆಯಲ್ಲಿದ್ದಂಥ ಯುವತಿಯರು ಈ ಒಂದು ಕವರನ್ನು ಕೊಟ್ಟಿದ್ರು. ಸೊ ಹೋಗ್ತಾ ರಸ್ತೆ ಮಧ್ಯದಲ್ಲಿ ಇರುವಂತಹ ಕಸದ ರಾಶಿಗೆ ಎಸ್ಬಿಡಿ ಅಂತ ಹೇಳಿ ಸೊ ಹಾಗಾಗಿ ನಾನು ಎಸ್ದೆ ಅಂತ ಹೇಳ್ತಾರೆ. ಆಗ ಯುವತಿಯರನ್ನ ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಪ್ರಾಪ್ತ ಬಾಲಕಿಗೆ ಡೆಲಿವರಿ ಆಗಿರುತ್ತೆ. ಆ ಡೆಲಿವರಿ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆ ಮಗು ಕೂಡ ಮೃತಪಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಕವರ್ನಲ್ಲಿ ಸುತ್ತಿ ಆ ಒಂದು ಮಗು ನವಜಾತ ಶಿಶು ಏನಿರುತ್ತೆ ಆ ಒಂದು ಕವರನ್ನು ಕೂಡ ಕೊಟ್ಟಿರ್ತಾರೆ. ಆಗ ಆ ವೃದ್ಧ ತಗೊಂಡು ಬಂದು ಎಸೆದಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲಿದ್ದಂತಹ ಯುವಕ ಒಬ್ಬ ಒಂದು ಅಪ್ರಾಪ್ತ ಯುವತಿಯನ್ನ ನಂಬಿಸಿ ಪುಸಲಾಯಿಸಿ ಆಕೆಯನ್ನ ಅತ್ಯಾಚಾರವೆಸಗಿರುವಂತಹದ್ದು. ಅಂದ್ರೆ ಈಗ ಆಕೆ ಗರ್ಭಿಣಿಯಾಗಿರ್ತಾರೆ. 9 ತಿಂಗಳು ಈ ಯುವತಿ ಯಾವ ರೀತಿಯಾಗಿ ಅದನ್ನ ಕ್ಯಾರಿ ಮಾಡಿದ್ಲು ಅನ್ನೋದು ಕೂಡ ಇಲ್ಲಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ ಮನೆಯವ್ರಿಗೂ ಕೂಡ ತಿಳಿಯದ ರೀತಿಯಲ್ಲಿ ಆಕೆ ಇದನ್ನ ಕ್ಯಾರಿ ಮಾಡಿರ್ತಾರೆ. ಅದಾಗಿ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಜೊತೆಯಲ್ಲಿದ್ದಂಥ ಸ್ನೇಹಿತರು, ಗೆಳತಿಯರು ಮತ್ತು ಅಕ್ಕಪಕ್ಕದವರು ಕೂಡ ಇದನ್ನ ಡೆಲಿವರಿ ಮಾಡಿ ಯಾರಿಗೂ ವಿಚಾರ ಗೊತ್ತಾಗದ ರೀತಿಯಲ್ಲಿ ಇದನ್ನ ಏನು ಒಂದು ಕಸದ ರಾಶಿಗೆ ಎಸೆದಿರುವಂತಹದ್ದು. ಸೊ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಈಗ ಪೊಲೀಸರು ಏನು ಅಪ್ರಾಪ್ತ ಬಾಲಕಿಯನ್ನ ನಂಬಿಸಿ ಮೋಸ ಮಾಡಿದ ಆತನ ವಿರುದ್ಧ ಒಂದು ಪೋಕ್ಸೋ ಕೇಸನ್ನು ದಾಖಲಿಸಿಕೊಂಡು ಆತನನ್ನು ಬಂಧಿಸಿ ವಿಚಾರಣೆ ಮಾಡಿ ಈಗ ಜೈಲಿಗೆ ಅಟ್ಟಿರುವಂತಹದ್ದು. ಸೊ ಏನೂ ಗೊತ್ತಿಲ್ಲದಂತಹ ಈ ಯುವತಿಯನ್ನ ಪುಸಲಾಯಿಸಿ ಕರ್ಕೊಂಡು ಬಂದಿರುವಂತಹದ್ದು. ಜೊತೆಗೆ ಇಷ್ಟು 9 ತಿಂಗಳ ಕಾಲ ಯಾವ ರೀತಿಯಾಗಿ ಆ ಮಗುವನ್ನ ಕ್ಯಾರಿ ಮಾಡಿದ್ಲು ಅನ್ನೋಂಥದ್ದು ಕೂಡ ನಿಜಕ್ಕೂ ಇಲ್ಲಿ ಮನಕಲುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಹಿಳೆಯರು ಒಂದು ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ಮೆಡಿಕಲ್ ಅನ್ನ ಟೆಸ್ಟ್ ಮಾಡಿಸುವಂಥದ್ದು, ಪ್ರತಿ ತಿಂಗಳು ಚೆಕಪ್ ಮಾಡಿಸುವಂಥದ್ದು, ಮಗು ಆರೋಗ್ಯವಾಗಿರಲಿ ಅಂತ ಹೇಳಿ ವಿವಿಧ ರೀತಿಯ ಪೌಷ್ಟಿಕಾಂಶದ ಒಂದು ಆಹಾರವನ್ನು ಕೊಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆದರೆ ಇದು ಯಾವುದನ್ನು ಮಾಡದಂಥ ಈ ಅಪ್ರಾಪ್ತ ಬಾಲಕಿ ಮಗುಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಹೀಗೆ ಈ ಒಂದು ಮೃತಪಟ್ಟಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಈಗ ಪೊಲೀಸರು ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.